ನಮಸ್ತೆ ಸರ್. ಸರ್ ನಂದು ನೀವು 33 ಕೋಟಿ ದೇವತೆಗಳು ಇದ್ದಾರೆ ಅಂತಲ್ಲ, ಬಟ್ ರೀಸೆಂಟ್ ಆಗಿ ನಾನು ನೋಡಿದ್ದೆ, ಅದು ಕೋಟಿ ಅಂದ್ರೆ ಅತ್ಯುತ್ತಮ ಅಂತ ಹೇಳಿದ್ರು, 33 ಕೋಟಿ ಇಲ್ಲ ಅಂತ. ಸೊ ಸರಿನಾ ಸರ್ ಅದು? ಸರಿ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳ್ಬೋದು, ತಪ್ಪೇನೂ ಇಲ್ಲ. ದೇವತೆಗಳು ಈ ವಿಚಾರ ನಾಳೆ ಹೆಚ್ಚು ತಗೊಳ್ತೀನಿ. ಬಟ್ ಮುಖ್ಯವಾಗಿ ಅಂತಂದ್ರೆ ನಾವು 33 ದೇವತೆಗಳು ಅಂತ ನಾವು ಮುಖ್ಯವಾಗಿ ಕರಿತೀವಿ. ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಅಶ್ವಿನಿ ದೇವತೆಗಳು, ಅಷ್ಟವಸು, ಈ ರೀತಿಯಲ್ಲಿ 33 ಬರುತ್ತೆ. ಆ 33ಕ್ಕೆ ನೀವೇ ಹೇಳಿದಾಗೆ ಕೋಟಿ ಅಂತ ಒಂದು ಮಾಡುವಂಥದ್ದು. ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದಾಗ ನಮಗೆ ಪ್ರತಿಯೊಂದು ಕೂಡ ಕಾಮಧೇನು ದೇವತೆ, ಕಲ್ಪವೃಕ್ಷ ದೇವತೆ, ಒಂದೊಂದು ಕೂಡ ದೇವತೆಯನ್ನು ನೋಡಿದಾಗ 33 ಕೋಟಿ ಅನ್ನೋದು ಒಂದು ನಂಬರ್ ಅಷ್ಟೇ. ನೀವು ಎಷ್ಟು ಬೇಕಾದ್ರೂ ಇಟ್ಕೋಬಹುದು. ಅಸಂಖ್ಯ ಅಂತ ಬೇಸಿಕಲಿ 33 ಕೋಟಿ ನಾವು ಎಣಿಸ್ಕೊಂಡ್ಬಿಟ್ಟು 32 ಕೋಟಿಯ 99,90,000 ಅದು +1 ಅಲ್ಲ. ಅಸಂಖ್ಯ ದೇವತೆಗಳನ್ನ ನಾವು ನೋಡ್ತೀವಿ. ಇದ್ರ ವಿಚಾರ ಹೆಚ್ಚು ನಾಳೆ ಒಂದ್ ಸ್ವಲ್ಪ ನೋಡ್ತೀವಿ. ಬಟ್ ಒಳ್ಳೆ ಪ್ರಶ್ನೆ, ಧನ್ಯವಾದ. ಹಾ, ಧನ್ಯವಾದಗಳು. ಯಾರಾದ್ರೂ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಬಹುದು, ಅಥವಾ ಟೈಪ್ ಮಾಡಿ ಕೇಳಬಹುದು, ಅಥವಾ ಮ್ಯೂಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬಹುದು ಅಲ್ಲಿ ಯೂಟ್ಯೂಬ್ ನ ಕೂಡ. ಇವತ್ತು ನಾವು ಮುಖ್ಯವಾಗಿ ನೋಡಿದ್ದು ಈ ಕೋರ್ಸ್ ನಲ್ಲಿ ಏನ್ ಕಲಿತೀವಿ, ವಾಟ್ ಧರ್ಮ ಇಸ್ ನಾಟ್, ವಾಟ್ ಹಿಂದೂಯಿಸಮ್ ಇಸ್, ಅಂಡ್ ಯುನಿಕ್ನೆಸ್ ಆಫ್ ಹಿಂದೂಯಿಸಮ್, ಅಂಡ್ ಅನುಬಂಧ ಚತುಷ್ಟಯ. ಶ್ಯಾಮ್ ಅನ್ನೋರು ಕೈ ಎತ್ತಿದ್ದಾರೆ, ಮಾತಾಡಿ, ಟ್ರೈ ಮಾಡಿ. ಸ್ನೇಹಾಜಿ ನಮಸ್ತೆ ಸರ್. ಈ ಧರ್ಮವು ಕಾಲಾನುಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳಕ್ ಸಾಧ್ಯವೇ? ಯಾವಾಗ್ಲೂ ಒಂದು ಕೃತಯುಗದಲ್ಲಿ ಒಂದು ಧರ್ಮ ಇರ್ಬೋದು, ದ್ವಾಪರ ಯುಗದಲ್ಲಿ ಅದು ಚೇಂಜ್ ಆಯ್ತು. ಹೀಗೆ ನಮ್ಮ ಕಲಿಯುಗದಲ್ಲಿ ಅದು ಇಸ್ ಇಟ್ ಸಬ್ಜೆಕ್ಟೆಡ್ ಟು ಚೇಂಜ್, ಅಥವಾ ನೀವು ಹೇಳಿದಲ್ಲ ಸನಾತನ ಧರ್ಮ ಅದೇ ಫಂಡಮೆಂಟಲ್ಲು, ಅದ್ರ ಮೇಲೆ ಬೇರೆ ಯಾವುದೂ ಇಲ್ಲ, ಎಲ್ಲವೂ ಅದ್ರ ಮೇಲೆ ಆಧಾರವಾಗಿದೆ ಅಂತ ಹೇಳಿದ್ರಿ. ಈ ಧರ್ಮದ ಒಂದು ರೂಪ ಅದು ಬದಲಾಗೋದಕ್ಕೆ ಸಾಧ್ಯವಿದೆಯಾ? ಪರ್ಫೆಕ್ಟ್, ತುಂಬಾ ಒಳ್ಳೆ ಪ್ರಶ್ನೆ. ಧರ್ಮ ಕಾಲ ಕಳೆದಂತೆ ಬದಲಾಗುತ್ತೆ, ಧರ್ಮ ಬದಲಾಗಲ್ಲ, ಆದ್ರೆ ಧರ್ಮದ ಅಭಿವ್ಯಕ್ತಿ ಬದಲಾಗಲ್ಲ. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಕೃತಯುಗ ಇರಬಹುದು, ಸತ್ಯ ಅಂದ್ರೆ ಯುಗ ಧರ್ಮ ಬದಲಾದಂತೆ ಒಂದು ರೀತಿ ಆಚರಣೆ ಖಂಡಿತ ಆಗತ್ತೆ. ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಆಗತ್ತೆ. ಎಲ್ಲ ಈ ರೀತಿಯ ಬದಲಾವಣೆಗಳಾಗತ್ತೆ. ಧರ್ಮ ಅಂತ ಬಂದಾಗ ಮುಖ್ಯವಾಗಿ 2 ವಿಚಾರ ಬರುತ್ತೆ. ಒಂದು ಫಿಲಾಸಫಿ, ಇನ್ನೊಂದು ಕಾಂಡಕ್ಟ್. ಒಂದು ತತ್ವ, ಇನ್ನೊಂದು ಆಚರಣೆ. ಧರ್ಮ ಅನ್ನೋದು ಈ 2ರ ಒಂದು ಬೆಸುಗೆ, ತತ್ವ ಮತ್ತು ಆಚರಣೆಯ ಬೆಸುಗೆಯನ್ನ ಧರ್ಮ ಅಂತ ಕರಿತೀವಿ. ಸೊ ಹಾಗಾಗಿ ತತ್ವ ಮಾತ್ರ ಸನಾತನ. ತತ್ವ ನೀವು ವೇದ ಕಾಲ ಇನ್ಯಾವುದು ಎಲ್ಲೇ ಹೋದ್ರು ಕೂಡ, ಈ ದೇಶ ಅಲ್ಲ ಯಾವ ದೇಶಕ್ಕೆ ಯಾವ ಕಾಲಕ್ಕೆ ಹೋದ್ರು ಆ ತತ್ವ ಬದಲಾಗೋದಿಲ್ಲ, ಆದ್ರೆ ಆಚರಣೆ ಬದಲಾಗುತ್ತೆ. ಸೊ ಆ ರೀತಿಯಲ್ಲಿ ಧಾರ್ಮಿಕ ಆಚರಣೆಗಳು ಬದಲಾಗಬಹುದು, ಧರ್ಮ ಬದಲಾಗುತ್ತೆ. ಧರ್ಮದ ಮೂಲ ತತ್ವಗಳು ಅದೇ ಉಳಿದಿರುತ್ತೆ, ಆದ್ರೆ ಆ ಧರ್ಮದ ಅಭಿವ್ಯಕ್ತಿ ಆ ಕಾಲಾನುಕ್ರಮಕ್ಕೆ, ಆ ದೇಶಕ್ಕೆ, ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೂಪಾಂತರವನ್ನ ಪಡೆಯುತ್ತೆ. ಹೇಗೆ ಅಂದ್ರೆ ಉದಾಹರಣೆಗೆ ನಮ್ಗೆಲ್ಲ ಸಂಕ್ರಾಂತಿ ಬರ್ತಾ ಇದೆ. ಸಂಕ್ರಾಂತಿ ಹಬ್ಬದಲ್ಲಿ ನಾವೆಲ್ಲರೂ ಸಕ್ಕರೆ ಅಚ್ಚನ್ನು ಮಾಡ್ತೀವಿ. ಎಲ್ಲವೂ ಕೂಡ ಆ ಅಚ್ಚು, ಸಕ್ಕರೆಯ ಅಚ್ಚಿನಿಂದನೇ ಮಾಡಿರುವಂತದ್ದು, ಆದ್ರೆ ಬೇರೆ ಬೇರೆ ರೂಪಗಳನ್ನ ತಾಡುತ್ತೆ. ಒಂದು ಮಗುಗೆ ಇಷ್ಟ ಅಂತ ಅಂದ್ಬಿಟ್ಟು ನಾನು ಕೋಳಿಯನ್ನ ಕೊಡ್ಬೋದು, ಇನ್ನೊಂದು ಮಗುಗೆ ಇಷ್ಟ ಅಂದ್ಬಿಟ್ಟು ನಾನು ಹುಲಿಯನ್ನ ಕೊಡ್ಬೋದು. ಅದರ ಅಭಿವ್ಯಕ್ತಿಯ ರೂಪ ಬದಲಾಗಿದೆ, ಆದ್ರೆ ಅದರ ಒಂದು ಟೇಸ್ಟ್ ಸಕ್ಕರೆಯೇ. ಹಾಗೆ ಧರ್ಮ ಏನಕ್ಕಿದೆಯೋ ಅದರ ಪರ್ಪಸ್ ನಾವೆಲ್ಲ ತಿಳಿತೀವಿ. ಅದರ ಪರ್ಪಸ್ ನ ಮೀರದೆ ಅದರ ಪ್ರಿನ್ಸಿಪಲ್ಸ್ ನ ಇಟ್ಕೊಂಡು ಪ್ರಾಕ್ಟೀಸ್ ಬದಲಾಗಬಹುದು. ಸೊ ಆ ರೀತಿಯಲ್ಲಿ ತುಂಬಾ ಒಳ್ಳೆ ಪ್ರಶ್ನೆ. ಧಾರ್ಮಿಕ ಆಚರಣೆಗಳು ಬದಲಾಗುತ್ತೆ, ಧರ್ಮ ಬದಲಾಗೋದು ಯಾವತ್ತೂ ಕೂಡ ಧರ್ಮ ಅಲ್ಲ. ಸನ್ನಿವೇಶಕ್ಕೆ ಸರಿಯಾಗಿ ಕೂಡ ಅದನ್ನ ನಾವು ಹೇಗೆ ಡಿಸೈಡ್ ಮಾಡೋದು, ಅದನ್ನ ನಿಮ್ಗೆ ಕಲಿತೀವಿ, ಖಂಡಿತ ಗೊತ್ತಾಗತ್ತಾ? ಯಾವ ಸನ್ನಿವೇಶಕ್ಕೆ ಯಾವ್ದು ಧರ್ಮ ಅದೇ ಒಂದು ಕನ್ಫ್ಯೂಷನ್ ಆಗ್ಬಿಡುತ್ತೆ. ಹೌದು, ಖಂಡಿತ ಗೊತ್ತಾಗುತ್ತೆ. ಹಾ, ಪ್ರಮೋದ್ ಸರ್, ಇಲ್ಲಿ ಯೂಟ್ಯೂಬ್ ಅಲ್ಲಿ 2 ಪ್ರಶ್ನೆಗಳಿದೆ. ಕೇಶವರಾಜನ್ ಅವ್ರು ಕೇಳ್ತಾ ಇದ್ದಾರೆ, ಧರ್ಮ ಇಸ್ ಎ ವೇ ಆಫ್ ಲೈಫ್ ಟು ರೀಚ್ ಮೋಕ್ಷ, ಇದು ಸರಿಯಾದ ಡೆಫಿನೇಷನ್ ಆಗ್ಬೋದಾ ಅಂತ. ಹಾಗೆ NRP ಅನ್ನೋರು ಕೇಳ್ತಾ ಇದ್ದಾರೆ, ಧರ್ಮ ಅನ್ನೋದು ಬೇರೊಬ್ಬರ ಅವರ ಡ್ಯೂಟಿಯನ್ನ ಮಾಡೋದಲ್ವಾ, ವೇ ಆಫ್ ಲೈಫ್ ಅಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಅದೇ ಡ್ಯೂಟಿಯನ್ನ ಮಾಡೋದು ಅಲ್ಲ ಅಲ್ವಾ ಅಂತ ಹೇಳಕ್ಕಾಗಲ್ಲ. ಡ್ಯೂಟಿಯನ್ನ ಮಾಡೋದೇ, ಡ್ಯೂಟಿ ಬೇಸ್ಡ್ ಸೊಸೈಟಿ ವಾಟ್ ಇಸ್ ಧರ್ಮ. ಆದ್ರೆ ಯಾವುದು ನನ್ನ ಡ್ಯೂಟಿ ಅದನ್ನ ಡಿಸೈಡ್ ಮಾಡೋದು, ಅದನ್ನ ಯಾರು ಡಿಸೈಡ್ ಮಾಡ್ತಾರೆ? ನಾನೇ ಡಿಸೈಡ್ ಮಾಡ್ತೀನಿ. ಈಗ ಉದಾಹರಣೆ ಆಯ್ತು, ನೀವೇ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ನಾನು ಮನೆಯಿಂದ ಹೊರಗೆ ಹೋಗ್ತೀನಿ, ಅಲ್ಲೊಬ್ಬ ವ್ಯಕ್ತಿ ಹಸುವಿನಿಂದ ಒದ್ದಾಡ್ತಾ ಇದ್ದಾರೆ. ನನಗೆ ಊಟ ಹಾಕ್ಬೇಕು ಅಂತ ಯಾರು ಡ್ಯೂಟಿ ಕೊಟ್ಟಿದ್ದಾರೆ? ನಾನೇ ತಗೊಳ್ಬೇಕು. ಓಕೆ, ಆಯ್ತು, ನಾನೇ ತಗೊಳ್ತೀನಿ. ಹಾಗಾದ್ರೆ ನಾನೇ ಡ್ಯೂಟಿಯನ್ನ ತಗೋಬಹುದು ಅನ್ನೋದಾಯ್ತು ಒಂದು ಕಡೆಯಿಂದ. ಇನ್ನೊಂದು, ಆಗ್ಲೇ ನಾವು ಉದಾಹರಣೆ ಕೊಟ್ಟಾಗ ಯಾವುದೋ ಒಂದು ಕ್ರೈಮ್ ನಡೀತಾ ಇದೆ,
ಆ ಕ್ರೈಮ್ ನೋಡಿದಾಗ ನನ್ನ ಡ್ಯೂಟಿ ಯಾರು ಕೊಡ್ಬೇಕು? ಗವರ್ಮೆಂಟ್ ಕೊಡ್ಬೇಕು. ನಾನೇ ತಗೊಂಡ್ಬಿಟ್ಟು ಅದನ್ನ ಶೂಟ್ ಮಾಡೋದಾಗ್ಲಿ ಮಾಡಕ್ಕಾಗಲ್ಲ. ನಾನೇನ್ ಮಾಡ್ಬೇಕು? ಇನ್ಫಾರ್ಮ್ ಮಾಡ್ಬೇಕು. ನಾನು ಪೊಲೀಸ್ ಆಗಿದ್ರೆ ಅಥವಾ ನನ್ನ ವಿಶೇಷ ಧರ್ಮ ಆಗಿದ್ರೆ ಅದು ಬೇರೆ ವಿಷಯ. ಸಾಮಾನ್ಯವಾಗಿ ಪ್ರಜೆಗಳಿಗೆ ಅದನ್ನ ಇನ್ಫಾರ್ಮ್ ಮಾಡುವಂಥದ್ದು. ಸೊ ಆ ರೀತಿಯಲ್ಲಿ ಡ್ಯೂಟಿ ಒಂದೊಂದು ಹೃದಯಾಂತರಾಳದಿಂದ ಬರುತ್ತೆ, ಇನ್ನೊಂದು ಹೊರಗಿನ ಸೋರ್ಸಸ್ ಇಂದ ಬರುತ್ತೆ. ಸೊ ಹಾಗಾಗಿ ಡ್ಯೂಟೀಸ್ ಆರ್ ಧರ್ಮ, ಬಟ್ ಹೂ ಹ್ಯಾಸ್ ಟು ಡಿಸೈಡ್ ವಾಟ್ ಡ್ಯೂಟಿ ಐ ಹ್ಯಾವ್. ಇವಾಗ ಒಬ್ರು ಕೇಳೋದಲ್ಲ, ನನಗೆ ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶದಲ್ಲಿ ಏನ್ ಮಾಡ್ಬೇಕು ಇನ್ನು ತಿಳ್ಕೊಳ್ಳೋದು ಧರ್ಮ ಆಗತ್ತೆ. ಇನ್ನೊಂದು ವೇ ಆಫ್ ಲೈಫ್ ಫಾರ್ ಮೋಕ್ಷ, ತುಂಬಾ ಒಳ್ಳೆಯದು. ಖಂಡಿತ ನಾನು ಹೋಗ್ತೀನಿ. ನೋ ಕ್ವೆಶ್ಚನ್ ಅಬೌಟ್ ಇಟ್. ಐ ಡೋಂಟ್ ವಾಂಟ್ ಈವನ್ ಅದನ್ನ ತಪ್ಪು ಅಂತಾನೆ ಆಗ್ಲಿ ಏನು ಹೇಳಕ್ಕಾಗಲ್ಲ. ನಾಳೆ ಶುರುವಾಗುವಂತಹ ಸೆಷನ್ ಅದರಿಂದನೇ ಶುರುವಾಗುತ್ತೆ. ಇನ್ನು ಸ್ವಲ್ಪ ವಿಶಾಲವಾಗಿ ಅರ್ಥೈಸಿಕೊಂಡು ಡೆಫಿನೆಟ್ಲಿ ವೇ ಆಫ್ ಲೈಫ್ ಟುವರ್ಡ್ಸ್ ಮೋಕ್ಷ ಅನ್ನೋದನ್ನ ಧರ್ಮ ಅಂತ ಕರೀತೀವಿ. ಆದ್ರೆ ಅದು ಇಂಡಿವಿಜುವಲ್ ಧರ್ಮ ಆಗತ್ತೆ. ಅಗೇನ್ ವೇ ಆಫ್ ಲೈಫ್ ಟುವರ್ಡ್ಸ್ ಮೋಕ್ಷ ಇಸ್ ಇಂಡಿವಿಜುವಲ್ ಧರ್ಮ, ಬಟ್ ವಾಟ್ ಇಸ್ ಸಮಗ್ರ ಧರ್ಮ ಅದು ಕೂಡ ಇದೆ, ಅದು ಅರ್ಥ ಮಾಡಿ ಡೆಫಿನೆಟ್. ಸರ್, ಒಂದು ಇಂಗ್ಲಿಷ್ ಕೋಟ್ ಹೇಳಿದ್ರಿ ಧರ್ಮದ ಬಗ್ಗೆ, ಅದೇನಾದ್ರೂ ಮತ್ತೆ ಟೆಕ್ಸ್ಟ್ ಅಲ್ಲಿ ಹಾಕ್ಲಿಕ್ಕೆ ಆಗುತ್ತಾ ಚಾಟ್ ಬಾಕ್ಸ್ ಅಲ್ಲಿ? ನಾನು ಇವತ್ತು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಅದನ್ನ ಆಮೇಲೆ ಸರ್, ಇವಾಗ ಹಿಂದೂ ಧರ್ಮ ಅಂತ ಬಳಸುವಾಗ ಅದು ಮತ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡ್ತಾ ಇದೀವಾ? ಹೇಗೆ ಹಿಂದೂಯಿಸಂ ಅಂದ್ರೆ ಅದು ಇವಾಗ ಮತನ ಅದ್ ಸ್ವಲ್ಪ ಕ್ಲಾರಿಟಿ. ಕರೆಕ್ಟ್. ಅಂದ್ರೆ ನಾವು ಹಿಂದೂ ಧರ್ಮ ಅಂತ ಅನ್ನುವಾಗ ಅಥವಾ ಹಿಂದೂಯಿಸಂ ಅನ್ನುವಾಗ ನಮ್ಮ ಮನಸ್ಸಿನಲ್ಲಿ ಇಸ್ಲಾಂ ತರ ಅಲ್ಲ, ಕ್ರಿಶ್ಚಿಯಾನಿಟಿ ತರ ಅಲ್ಲ, ಬುದ್ಧಿಸಂ ತರ ಅಲ್ಲ, ಈ ರೀತಿಯ ಬೇರೆಯದರ ಜೊತೆ ನಾವು ಹೊಂದಿಸ್ಕೊಳ್ತಾ ಇದೀವಿ ಅಥವಾ ಹೋಲಿಸ್ಕೊಳ್ತಾ ಇದೀವಿ. ನಾವು ಕೂಡ ಮತದ ರೀತಿಯಲ್ಲೇ ಮಾತಾಡ್ತಾ ಇದ್ದೀವಿ. ಆದ್ರೆ ನಾವು ಅದೇ ಹೇಳಿದ ಹಾಗೆ ಆ ರಿಲಿಜಿಯನ್ ಅನ್ನುವಂತಹ ಕೇಬಲ್ ಅಥವಾ ವೈರ್ಗೆ ಧರ್ಮ ಅನ್ನುವಂತಹ ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ಸರಿಯಾಗಿ ಅದು ಉಪಯೋಗಕ್ಕೆ ಬರುತ್ತೆ ಎಂಬ ರೀತಿಯಲ್ಲಿ ಈ ಹಿಂದೂ ಧರ್ಮ ಅನ್ನುವಂಥದ್ದು ಕೂಡ ಮತವೇ. ಇವತ್ತಿನ ನಾವು ಒಂದೊಂದು ಸರಿ ಉಪಯೋಗಿಸುವಾಗ, ಆದ್ರೆ ಅದರಲ್ಲಿ ಧರ್ಮ ಅನ್ನುವಂಥದ್ದು ಒಳಹೊಕ್ಕಿರೋದ್ರಿಂದ ಬೇರೆ ಮತದಂತೆ ಅಲ್ಲ, ಇದು ಒಂದು ವಿಭಿನ್ನವಾದಂತಹ ನಾವು ಉಪಯೋಗಿಸೋದು ಮನಸ್ಸಿನಲ್ಲಿ ತಿಳ್ಕೊಬೇಕಾದ್ರು ಹಿಂದೂ ಅನ್ನುವಂಥದ್ದು ಮತ ಅಲ್ಲ, ಧರ್ಮ. ಹಿಂದೂ ಧರ್ಮ ಎರಡು ಧರ್ಮ ಇಲ್ಲ. ಫಸ್ಟ್ ತಿಳ್ಕೊಬೇಕಾದ್ರು ಎಷ್ಟು ಧರ್ಮ ಇದೆ ಅಂದ್ರೆ ಲೆಕ್ಕ ಕೂಡ ಹೇಳಕ್ ಹೋಗ್ಬಾರ್ದು. ನಾವು ನಿಜವಾಗ್ಲೂ ತಿಳಿದವರಾದ್ರೆ ಒಂದೇ ಧರ್ಮ, ದಟ್ ಇಸ್ ವಾಟ್ ಇಸ್ ದ ರಿಯಾಲಿಟಿ. ಆದ್ರೆ ಮತಗಳ ರೀತಿಯಲ್ಲಿ ತಗೊಂಡಾಗ ಹಲವಾರು 100 ಇರ್ಬೋದು. ಆ ರೀತಿಯಲ್ಲಿ ನಾವು ಇಸ್ಲಾಮರಂತೆ ಅಲ್ಲ, ಕ್ರಿಶ್ಚಿಯಾನಿಟಿ ಅಲ್ಲ ಅನ್ನೋದಕ್ಕೆ ಒಂದು ಹೆಸರಿಗೆ ಹಿಂದೂ ಅಂತ ತಗೊಂಡಾಗ ಹಿಂದೂ ಮತದ ರೀತಿಯಲ್ಲೂ ಕೂಡ ಒಂದೊಂದು ಸರಿ ಉಪಯೋಗಿಸ್ತೀವಿ. ಉದಾಹರಣೆಗೆ ನೀವು ಯಾವ್ದೋ ಗವರ್ಮೆಂಟ್ ಪೇಪರ್ನ ನೋಡ್ತೀರಾ, ರಿಲಿಜಿಯನ್ ಅಂತ ಬರೆದಿರ್ತಾರೆ. ಏನೋ ಬರೀತೀರಾ, ನೋ ರಿಲಿಜಿಯನ್ ಅಂತ ಬರೀತೀರಾ, ಹಿಂದೂ ಅಂತ ಹಾಕ್ತೀರಾ. ಅಲ್ಲಿ ನಾವು ಬರೀತಾರೆ ಮತ ಅಂತಾನೆ, ಧರ್ಮ ಅಂತಲ್ಲ, ಹಿಂದೂ ಮತ ಅಂತ. ಈ ರೀತಿಯಲ್ಲಿ ಸಾಮಾಜಿಕವಾಗಿ ಮತ್ತು ರಾಷ್ಟ್ರೀಯವಾಗಿ ಒಂದೊಂದು ವಿಚಾರಗಳಲ್ಲಿ ಮತದ ರೀತಿಯಲ್ಲಿ ಉಪಯೋಗಿಸ್ತೀವಿ. ಆದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಮಗ್ ಗೊತ್ತಿರ್ಬೇಕಾದ್ರು ನಾನು ಹಿಂದೂಯಿಸಂ ಅಂತ ಉಪಯೋಗಿಸ್ಲಿ, ಹಿಂದೂ ಮತ ಅಂತ ಉಪಯೋಗಿಸ್ಲಿ, ಗೊತ್ತಾಗಬೇಕಾದ್ರು ಅದರ ಹಿಂದೆ ಇರುವಂತಹ ಧರ್ಮದ ಆಧಾರಿತವಾಗಿ ಮಾತಾಡ್ತಿದ್ದೀನಿ ಅಂತ ನನ್ನ ಅರಿವಿರ್ಬೇಕು. ಉಪಯೋಗಿಸೋದು ಯಾವ ಪದ. ಸೊ ಆ ಧರ್ಮದ ಒಂದು ನೆಲೆಗಟ್ಟಿದ್ದಾಗ ರಿಲಿಜಿಯನ್ ಕೂಡ ಬಿಕಮ್ಸ್ ಸೇಕ್ರೆಡ್. ಅದನ್ನ ನಾವು ತಿಳ್ಕೊಂಡು ಹೇಳಿ ಸ್ನೇಹ ಹೇಳಿ. ಯೂಟ್ಯೂಬ್ ನಲ್ಲಿ ಸುಮಾರು ವಿಚಾರಗಳು ಪ್ರಸ್ತಾಪ ಆಗಿದೆ. ನಿಮ್ಮ ಅನುಮತಿ ಇದ್ರೆ ಅದನ್ನ ಓದಿ ಹೇಳ್ತೇನೆ. ಒಂದಿರುವಂತದ್ದು ಅಂತಂದ್ರೆ, ಧರ್ಮ ಇಸ್ ಫೇರ್ ಟು ಆಲ್ ವಿತ್ ಟ್ರುತ್ ಇನ್ವಾಲ್ವ್ಡ್, ಆಮ್ ಐ ರೈಟ್ ಅಂತ ಹೇಳಿ ರವಿಚಂದ್ರ ರಾವ್ ಅವರು ಕೇಳ್ತಾ ಇದ್ದಾರೆ. ಧರ್ಮ ಇಸ್ ಫೇರ್ ಟು ಆಲ್, ವೆರಿ ಗುಡ್. ದಟ್ ಇಸ್ ವಾಟ್ ಇಸ್. ನೀವೇ ನೋಡಿದಾಗ ಪರ್ಫೆಕ್ಟ್, ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿದೀರಾ. ಯಾಕಂದ್ರೆ ರಿಲಿಜನ್ ಅಂದಾಗ ಒಂದು ಕಮ್ಯುನಿಟಿ ಆಯ್ತು, ದೇಶ ಅಂದಾಗ ಒಂದು ಕಮ್ಯುನಿಟಿ ಆಯ್ತು, ಐಡಿಯಾಲಜಿ ಅಂದಾಗ ಒಂದು ಕಮ್ಯುನಿಟಿ ಆಯ್ತು. ಹಾಗಾದ್ರೇನು ಇಟ್ ಶುಡ್ ಬಿ ಫೇರ್ ಟು ಆಲ್, ಪರ್ಫೆಕ್ಟ್. ಬಟ್ ಫೇರ್ ಟು ಆಲ್ ಅಂತ ಅಂದಾಗ ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಹ್ಯೂಮನ್ಸ್, ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಹ್ಯೂಮನ್ಸ್, ಇಟ್ ಇಸ್ ಫಾರ್ ಎಂಟೈರ್ ಕ್ರಿಯೇಷನ್. ದಟ್ ಇಸ್ ವಾಟ್ ಇಸ್ ಧರ್ಮ, ದಟ್ ವಿಚ್ ಸಸ್ಟೈನ್ಸ್. ನಾವು ಕಲಿತೀವಿ ಒಂದೊಂದು ಧರ್ಮಶಾಸ್ತ್ರದಿಂದ ನಾನು ಕೋಟ್ ಮಾಡ್ತಾ ಇವತ್ತಿನ ಸಂದರ್ಭಕ್ಕೆ ಮನಸೋ ರೀತಿಯಲ್ಲಿ ನಾವು ನೋಡ್ತೀವಿ. ಧಾರಣಾ ಧರ್ಮ ಇತ್ಯಾಹು ಅಂತ, ಯಾವುದು ಅಪ್ಹೋಲ್ಡ್ ಮಾಡುತ್ತೋ, ಯಾವುದು ಸಸ್ಟೈನ್ ಮಾಡುತ್ತೋ, ಯಾವ್ದು ಇಡೀ ಜಗತ್ತನ್ನ ನಡೆಸುತ್ತೋ ಅದು ಧರ್ಮ ಅಂತ. ಸೊ ಆ ರೀತಿಯಲ್ಲಿ ಫೇರ್ನೆಸ್ ಅಂಡ್ ಜಸ್ಟ್ ಟುವರ್ಡ್ಸ್ ದ ಎಂಟೈರ್ ಕ್ರಿಯೇಷನ್, ಅದು ಕಾಸ್ಮಿಕ್ ಲೆವೆಲ್. ಆದ್ರೆ ನನ್ನ ವಿಚಾರಕ್ಕೆ ನಾನು ಆಚರಿಸೋ ಧರ್ಮ ಬಂದಾಗ ಯಾವ ರೀತಿ ಆಚರಿಸ್ತೀನಿ, ನನ್ನ ಒಂದು ರೀತಿಯಲ್ಲಿ ಯಾವ್ಯಾವ್ದು ವಿಶೇಷ ಧರ್ಮ ಏನೋ ಎಲ್ಲ ಕಲಿತಾ ಹೋಗ್ತೀನಿ. ಬಟ್ ಬೀಂಗ್ ಫೇರ್ ಟು ಆಲ್ ಇಸ್ ಗುಡ್, ದಟ್ ಇಸ್ ಡೆಫಿನೆಟ್. ಹಾಗಂತ ಒಳ್ಳೆಯವನಿಗೂ ಅಗೇನ್ ತಪ್ಪು ತಿಳುವಳಿಕೆ ಮಾಡ್ಕೋಬಾರ್ದು. ಹಾಗಾದ್ರೆ ಬೀಂಗ್ ಫೇರ್ ಟು ಆಲ್, ನಾನು ಎಲ್ಲರಿಗೂ ಒಳ್ಳೆಯವನಾಗಿರ್ತೀನಿ ಅಂದ್ರೆ, ಉದಾಹರಣೆಗೆ ನನ್ನ ರಾಬ್ ಮಾಡ್ದವನ್ಗು, ನನ್ನ ಕಳ್ತನ ದರೋಡೆ ಮಾಡ್ದವನ್ಗು ನನಗೆ ಪ್ರೀತಿ ಕೊಡೋಂಗು ಎರಡೂ ತರ ನಾನು ಒಂದೇ ತರ ನೋಡ್ತೀನಿ. ಧರ್ಮ ಅಂತಂದಾಗ ರಾಬ್ ಮಾಡ್ದವಂಗೆ, ದೌರ್ಜನ್ಯ ಮಾಡ್ದವಂಗೆ ಶಿಕ್ಷೆ ಕೊಡೋದೇ ಧರ್ಮ, ಅದೇ ಅವ್ರಿಗೆ ನಿಜವಾದ ಪ್ರೀತಿ. ಪ್ರೀತಿ ಕೊಟ್ಟವ್ರು ಪ್ರೀತಿನ ತೋರಿಸ್. ಸೊ ಆ ರೀತಿಯಲ್ಲಿ ಧರ್ಮ ಅನ್ನುವಂಥದ್ದು ಇಂಟ್ರಿಕೇಸಿಸ್ ಗಳಿರುತ್ತೆ, ಅದನ್ನ ನಾವು ಖಂಡಿತ
ಲಾಸ್ಟ್ ಪ್ರಶ್ನೆ ಉಷಾದೇವಿ ಅವರು ಹ್ಯಾಂಡ್ ರೇಸ್ ಮಾಡ್ತಾರೆ, ಹೇಳ್ಬಿಟ್ಟು ಮುಗಿಸು. ನಮಸ್ತೆ ಗುರುಜಿ. ನಮಸ್ಕಾರ. ನನ್ನ ಪ್ರಶ್ನೆ, ಧರ್ಮ ಅನ್ನೋದು ಅಂತರಂಗ ಮತ್ತು ಬಹಿರಂಗಕ್ಕೆರಡು ಸಂಬಂಧ ಇದೆಯಾ? ಮತ್ತು ಅಂತರಂಗದ ಮೂಲಕ ಬಹಿರಂಗಕ್ಕೆ ಧರ್ಮ ವಿಕಸನವಾಗತ್ತಾ, ಅಥವಾ ಬಹಿರಂಗದಿಂದ ನಮ್ಮ ಅಂತರಂಗದಲ್ಲಿ ಧರ್ಮ ವಿಕಸನ ಆಗತ್ತಾ ಅಂತ? ಯಾಕೆಂದ್ರೆ ವ್ಯಕ್ತಿತ್ವ ಧರ್ಮ ಬೇರೆ ಬರುತ್ತೆ, ವಿಕಸನ ಧರ್ಮ ಬೇರೆ ಬೇರೆ ಬರುತ್ತೆ, ಹೇಗೆ ಅಂತ. ಧರ್ಮ ಆಂತರಿಕವೋ ಅಥವಾ ಬಾಹ್ಯವೋ ಎರಡೂ ಹೌದು, ಆದ್ರೆ ಮುಖ್ಯವಾಗಿ ಆಂತರಿಕ. ಆದ್ರೆ ಅದು ಆಚರಣೆಗೆ ಬರದೆ ಹೋದ್ರೆ ಮುಂದಿನ ಜನರೇಷನ್ ಹೋಗಲ್ಲ. ಈಗ ಉದಾಹರಣೆಗೆ ಧರ್ಮ ಅಂದ್ರೆ ಒಬ್ರು ಚೆನ್ನಾಗಿ ಹೇಳಿದ್ರು, ವೇ ಆಫ್ ಲೈಫ್ ಟುವರ್ಡ್ಸ್ ಮೋಕ್ಷ. ಅದು ಬಾಹ್ಯವೋ? ಇಲ್ಲ, ಆಂತರಿಕ. ಮೋಕ್ಷ ನನ್ನ ಅಂತರಂಗ ಸಾಧನೆ. ಸೊ ಅದನ್ನ ನಾನು ಮಾಡ್ಕೊಂಡೆ, ಅದು ನಿಜವಾಗ್ಲೂ ಧರ್ಮ, ಪರ್ಫೆಕ್ಟ್. ಆದ್ರೆ ಆ ಧರ್ಮದಿಂದ ನಾನು ಬೆಳೆದೆ, ಆದ್ರೆ ನೆಕ್ಸ್ಟ್ ಜನರೇಷನ್ ನನ್ನ ಆಚಾರದಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ, ನನ್ನ ಒಂದು ನಡವಳಿಕೆಯಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ, ಇವತ್ತು ನಾವು ಉದಾಹರಣೆಗೆ ಮಾಡುವಂತಹ ಹಲವಾರು ಹಬ್ಬಗಳನ್ನು ನೋಡಿ, ಆ ಹಬ್ಬಗಳ ಒಂದು ಆಧಾರ ತತ್ವ, ಆದ್ರೆ ಹಬ್ಬಗಳ ಆಚರಣೆ ಬಾಹ್ಯ. ಹಾಗಾಗಿ ತಿಳ್ಕೋಬೇಕಾಗಿರೋದು, ಅರ್ಥೈಸ್ಕೋಬೇಕಾಗಿರೋದು ಅದನ್ನೇ ನಾವು ನೋಡೋದು. ಪರ್ಪಸ್ ಅಂಡ್ ಪ್ರಿನ್ಸಿಪಲ್ಸ್ ತಿಳ್ಕೊಳ್ಳೋದು ಅಂತರಂಗ, ಪ್ರಾಕ್ಟೀಸ್ ಬಹಿರಂಗ. ಈ ಎರಡೂ ಆದಾಗ್ಲೇ ಧರ್ಮ ಆಗೋದು. ಅಧ್ಯಾತ್ಮ ಅಂದ್ರೆ ಏನು ಅಂತ ಕೇಳಿ ಆಂತರಿಕ ಅಂತ ಹೇಳ್ಬಿಡುದು ಡೈರೆಕ್ಟ್ ಆಗಿ, ಆಂತರಿಕ. ಅದೇ ನೀವು ಹೊರಗಿನ ಒಂದು ಲೌಕಿಕವಾಗಿ ಏನೋ ಒಂದು ಗಳಿಸೋದು ಅಂತ ಹೇಳಿ ಬಾಹ್ಯ ಅಂತ ಹೇಳ್ಬಿಡ್ಬೋದು. ಆದ್ರೆ ಈ ಧರ್ಮ ಅನ್ನೋಂಥದ್ದು ಆಂತರಿಕ ಮತ್ತು ಬಾಹ್ಯ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಆಂತರಿಕದಲ್ಲ ಸಾಧನೆ ಮಾಡಿ ಆ ಪರಿಪೂರ್ಣತೆಯನ್ನ ಕಂಡ್ಕೊಳ್ಳೋದು, ತಿಳ್ಕೊಳ್ಳೋದು ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಆ ಹೊರಗೆ ಅದನ್ನ ವ್ಯವಹಾರದಲ್ಲಿ ಅದನ್ನ ಹೊರಗೆ ತಂದು ಮುಂದಿನ ಜನರೇಷನ್ ಗಳ ತಿಳಿಸೋದು, ಸಮಾಜಕ್ಕೆ ತಿಳಿಸೋದು ಕೂಡ ಧರ್ಮವೇ. ಹಾಗಾಗಿ ಎರಡೂ ಕೂಡ ಬ್ಯಾಲೆನ್ಸ್ ಆಗ್ಬೋದು. ಧನ್ಯವಾದಗಳು. ಎಲ್ಲರೂ ಕೂಡ ತುಂಬಾ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ, ಅಧ್ಯಾತ್ಮಕ್ಕೆ ಎಣಿಸ್ಕೊಂಡ್ರೆ ಧರ್ಮದ ವಿಚಾರದಲ್ಲಿ ಬಂದಾಗ ಹಲವಾರು ಪ್ರಶ್ನೆಗಳು ಚೆನ್ನಾಗಿರುತ್ತೆ, ಹಲವಾರು ಜನ ತುಂಬಾ ಕನ್ಸರ್ನ್ ಆಗುತ್ತೆ. ಅದೇ ರೀತಿಯಲ್ಲಿ ಹೆಚ್ಚು ಯಾರೋ ಒಬ್ರು ಹ್ಯಾಂಡ್ ರೈಸ್